ನಮಸ್ಕಾರ, ಅಶ್ವ ಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಇವಾಗಿನ ನುಗ್ಗೆಕಾಯಿ ರೇಟ್ ಕೇಳಿದ್ರೆ ಬೆಚ್ಚಿ ಬೀಳ್ತೇವೆ. ಮಾರ್ಕೆಟ್ನಲ್ಲಿ ನುಗ್ಗೆಕಾಯಿ ತನ್ನ ಡಿಮ್ಯಾಂಡ್ ಅನ್ನ ಹೆಚ್ಚಿಸಿಕೊಂಡಿದೆ. ಅದರಂತೆ ಇದೀಗ ನುಗ್ಗೆಕಾಯಿ ಮಾತ್ರವಲ್ಲ, ನುಗ್ಗೆ ಮರದ ಎಲೆಗಳಿಗೂ ಸಹಿತ ಮಾರ್ಕೆಟ್ನಲ್ಲಿ ಅಷ್ಟೇ ಡಿಮ್ಯಾಂಡ್ ಇದೆ. ಹೌದು, ಹೆಚ್ಚಿನ ಜನರು ಹಣ್ಣಿನ ಮರಗಳು ಮತ್ತು ಸಸ್ಯಗಳನ್ನ ಮಾತ್ರ ಪರಿಗಣಿಸುತ್ತಾರೆ. ನಿಮ್ಮ ಸುತ್ತಲೂ ಇಂತಹ ಸಾವಿರಾರು ಮರಗಳು ಮತ್ತು ಸಸ್ಯಗಳಿವೆ. ಅವು ಫಲ ನೀಡೋದಿಲ್ಲ, ಆದ್ರೆ ಅವುಗಳ ಎಲೆಗಳು, ಕಾಂಡಗಳು, ಬೇರುಗಳು ಮತ್ತು ಹೂವುಗಳು ಔಷಧೀಯ ಗುಣಗಳಿಂದ ತುಂಬಿರುತ್ತವೆ. ಅಂತಹ ಒಂದು ಸಸ್ಯವೆಂದ್ರೆ ನುಗ್ಗೆ ಸೊಪ್ಪು. ಇದನ್ನ ಮೊರಿಂಗಾ ಎಂದು ಕರೆಯಲಾಗುತ್ತೆ. ಈ ಮರದ ಎಲೆಗಳು ಕೂದಲು ಉದುರುವಿಕೆ, ರಕ್ತಹೀನತೆ, ಸಂಧಿವಾತ, ಥೈರಾಯ್ಡ್, ಅಸ್ತಮಾ, ದುರ್ಬಲ ರೋಗ ನಿರೋಧಕ ಶಕ್ತಿ, ಮಧುಮೇಹ ಸೇರಿದಂತೆ ಎಲ್ಲಾ ಕಾಯಿಲೆಗಳಿಗೂ ಮತ್ತು ತೂಕವನ್ನ ಕಡಿಮೆ ಮಾಡಲು ಉಪಯುಕ್ತವಾಗಿದೆ. ಆಯುರ್ವೇದದಲ್ಲಿ ಇದನ್ನ ಔಷಧೀಯ ಸಸ್ಯವೆಂದು ಪರಿಗಣಿಸಲಾಗಿದೆ. ಇದನ್ನು ಅನೇಕ ರೋಗಗಳು ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಈ ಸಸ್ಯವು ಆಂಟಿಬಯೋಟಿಕ್, ನೋವು ನಿವಾರಕ, ಉತ್ಕರ್ಷಣ ನಿರೋಧಕ, ಉರಿಯೂತದ, ಆಂಟಿ ಕ್ಯಾನ್ಸರ್, ಆಂಟಿ ಡಯಾಬಿಟಿಕ್, ಆಂಟಿ ಫಂಗಲ್ ಮತ್ತು ಅತ್ಯಂತ ಅದ್ಭುತವಾದ ವಿರೋಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ಮುಂತಾದ ಅನೇಕ ಪ್ರೋಟೀನ್ಗಳನ್ನ ಹೊಂದಿದೆ. ಇಷ್ಟೆಲ್ಲಾ ಪೋಷಕಾಂಶಗಳನ್ನ ಒಳಗೊಂಡಿರುವಂತಹ ಈ ಒಂದು ಬೆಳೆ ಲಾಭದಾಯಕ ಇರುವ ನುಗ್ಗೆ ಸೊಪ್ಪು ಬೆಳೆದು ಮಾರ್ಕೆಟ್ ಮಾಡಿದ್ರೆ ರೈತರು ಹೆಚ್ಚಿನ ಲಾಭವನ್ನ ಪಡೆಯಬಹುದು. ಬದು ಬೆಳೆಯಾಗಿ, ಮಿಶ್ರ ಬೆಳೆಯಾಗಿ ಅಥವಾ ಮುಖ್ಯ ಬೆಳೆಯಾಗಿ ಬೆಳೆದು ಲಾಭ ಪಡೆದಿರುವ ಎಷ್ಟೋ ರೈತರು ಕೂಡ ಇದ್ದಾರೆ. ಹೌದು, ಹತ್ತಿರದ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ತಳಿಗಳ ಕುರಿತು, ಬೇಸಾಯ ಕ್ರಮಗಳ ಕುರಿತು ಮಾಹಿತಿಯನ್ನ ಪಡೆದು ಕೃಷಿ ಆರಂಭಿಸಿ. ಸಾವಯವ ಕೃಷಿ ಪದ್ಧತಿಯಲ್ಲಿ ಗೊಬ್ಬರ ನಿರ್ವಹಣೆ ಮಾಡಿ ಮತ್ತು ಇದು ಭೂಮಿಗೆ ಮತ್ತು ಮನುಷ್ಯನ ಆರೋಗ್ಯಕ್ಕೆ ಕೂಡ ತುಂಬಾ ಉಪಯುಕ್ತ. ಇನ್ನು ತೇವವಿಲ್ಲದ ವನ ಭೂಮಿ ಈ ಕೃಷಿಗೆ ಉತ್ತಮ. ಮಣ್ಣಿನಲ್ಲಿ ಪಿಎಚ್ 6.5 ರಿಂದ 7.5ರಷ್ಟು ಇರಬೇಕು. ಸೆಪ್ಟೆಂಬರ್ ತಿಂಗಳಲ್ಲಿ ನಾಟಿಗೆ ಸೂಕ್ತ ಸಮಯ ಅಂತ ಹೇಳ್ಬೋದು. ನಾಟಿ ಮಾಡುವಾಗ ಅಂತರವನ್ನ 45 x 45 x 45 ಸೆಂಟಿಮೀಟರ್ ಅಳತೆಯ ಗುಂಡಿಯನ್ನ 2.5 x 2.5 ಮೀಟರ್ ಅಂತರದಲ್ಲಿ ತೋಡಿ ಪ್ರತಿ ಕುಣಿಗೆ 10 ಕೆಜಿ ಹಸುವಿನ ಸಗಣಿ ಗೊಬ್ಬರವನ್ನ ಮಣ್ಣಿನೊಂದಿಗೆ ಮಿಶ್ರಣ ಮಾಡಿ ಗಿಡಗಳನ್ನ ಬೀಜದಿಂದ ಅಥವಾ 1.5 ಮೀಟರ್ ಉದ್ದದ ಕಡ್ಡಿಗಳಿಂದ ಬೆಳೆಸಬಹುದು. ಇನ್ನು ಕಳೆ ನುಗ್ಗೆಯ ಮೊದಲ ಶತ್ರು ಅಂತ ಹೇಳ್ಬೋದು. ಅದನ್ನ ಆಗಾಗ ತೆಗೆಯಬೇಕು. ಗಿಡ ನಾಟಿ ಮಾಡಿದ ಮೊದಲು 3 ತಿಂಗಳು ನೀರು ಮತ್ತು ಕಳೆ ನಿಯಂತ್ರಣಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತದೆ. ಡ್ರಿಪ್ ಮೂಲಕ ನೀರುಣಿಸುವುದು ಉತ್ತಮ. ಸಸಿ ನಾಟಿ ಮಾಡಿದ 9 ತಿಂಗಳ ನಂತರ ಇಳುವರಿ ಆರಂಭವಾಗುತ್ತದೆ. ವರ್ಷಕ್ಕೊಮ್ಮೆ ಕೊಟ್ಟಿಗೆ ಗೊಬ್ಬರ ನೀಡಬೇಕು. ಸಾವಯವದಲ್ಲಿ ಎನ್ಪಿಕೆ ಸಿಂಪಡಿಸಬಹುದು. ಗೋಮೂತ್ರ ಮತ್ತು ಬೇವಿನ ಎಣ್ಣೆ ಸಿಂಪಡಣೆ ಮಾಡಿದ್ರೆ ಕೀಟ ರೋಗ ತಡೆಗಟ್ಟಬಹುದು. ಇನ್ನು ಸರಿಯಾದ ನಿರ್ವಹಣೆಯಿಂದ ಒಂದು ಗಿಡದಿಂದ 50 ಕೆಜಿ ಸೊಪ್ಪು ಸಿಗಬಹುದು. 1 ಎಕರೆಯಲ್ಲಿ 20 ಟನ್ ಬೆಳೆಯುವ ಸಾಧ್ಯತೆ ಕೂಡ ಇದೆ. ವರ್ಷದಲ್ಲಿ 2 ಬಾರಿ ಸೊಪ್ಪಿನ ಇಳುವರಿ ಪಡೆಯಬಹುದು. ಇನ್ನು ಮಾರ್ಕೆಟ್ಗಾಗಿ ಆನ್ಲೈನ್ ನಲ್ಲಿ ಕಂಪನಿಗಳ ಜೊತೆ ಟೈ ಅಪ್ ಮಾಡಿಕೊಳ್ಳಬಹುದು. ಇಲ್ಲವಾದ್ರೆ ಸ್ವಂತವಾಗಿ ನಿಮ್ಮದೇ ಬ್ರ್ಯಾಂಡ್ ನೊಂದಿಗೆ ಬಿಸಿನೆಸ್ ಆರಂಭಿಸಿದ್ರೆ ಲಕ್ಷ ಲಕ್ಷ ಲಾಭ ಪಡೆದುಕೊಳ್ಳುವಿರಿ. ಇದಿಷ್ಟು ಇವರೆಗಿನ ಕೃಷಿ ಮಾಹಿತಿ. ನೋಡ್ತಾ ಇರಿ ಅಶ್ವ ಕೃಷಿ ಚಾನೆಲ್. ಧನ್ಯವಾದಗಳು.